PWDಯ ಇಲಾಖೆಯಲ್ಲಿ ಬಹು ದೊಡ್ಡ ಹಗರಣ. ಹೌದು ವೀಕ್ಷಕರೇ, ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ರಾಯಬಾಗ PWDಯ ಇಲಾಖೆಯಲ್ಲಿ ಬಹು ದೊಡ್ಡ ಹಗರಣ. ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಹೇಳುವರಿಲ್ಲ, ಕೇಳುವರೇ ಇಲ್ಲ. ಲೋಕೋಪಯೋಗಿ ಇಲಾಖೆಯ ಸಚಿವರ ತವರು ಜಿಲ್ಲೆಯಲ್ಲಿ ಇಂತಹ ಬಹು ದೊಡ್ಡ ಹಗರಣ ನಿಮ್ಮ ಮುಂದೆ. ಸಂಬಂಧಪಟ್ಟಂಗೆ ವೇಟ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಲೇಯರ್ ಬರುತ್ತೆ. ಆ ಲೇಯರ್ನ ಹಾಕಿರಲಿಲ್ಲ ಇವರು. ಆ ಲೇಯರ್ ಹಾಕದೇ ಇರೋದಕ್ಕೋಸ್ಕರ ನಾನೇನು ಮಾಡಿದೆ, ಪ್ರಶ್ನೆ ಮಾಡಿದಾಗ ಬಿಲ್ನ 53,34,426 ರೂಪಾಯಿ ಬಿಲ್ ಬರೆದಿರ್ತಾರೆ. ಆ ಬಿಲ್ ಬರೆದಾಗ ನಾನು ಪ್ರಶ್ನೆ ಮಾಡಿದಾಗ ಇವಾಗ ಏನು ಮಾಡ್ತಾರೆ ಅಂದರೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಇವಾಗ ರೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾನು ಇಲ್ದಿರೋ ನೋಡ್ಕೊಂಡು ರೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೋಡಿ ರೋಡ್ ಮಾಡ್ತಾ ಇದ್ದಾರೆ, ಯಾವ ರೀತಿ ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಭ್ರಷ್ಟಾಚಾರಗಳು ಯಾವ ರೀತಿ ಆಗ್ತವೆ ಅಂದರೆ ಈ ರೀತಿ ಆಗ್ತವೆ. ಈ ಲೇಯರ್ನ ಹಾಕಿರಲಿಲ್ಲ, ಬಿಲ್ ಬರೆದಿದ್ರು. ಬಿಲ್ ಬರೆದ್ರೆ ಅದು ಕರ್ತವ್ಯ ಲೋಪ ತಾನೆ. ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟ ಸಸ್ಪೆಂಡ್ ಆಗಬೇಕು, ಡಬಲ್ ಸಸ್ಪೆಂಡ್ ಆಗಬೇಕು. ಶ್ರೀಧರ್ ಅವರೇ, ಇದೇನಾ ನಿಮ್ಮ ಕಾರ್ಯವೈಖರಿ? ನೋಡಿ ಯಾವ ರೀತಿ ಕೆಲಸ ಮಾಡಿಸ್ತೀರಾ, ಯಾವ ರೀತಿ ವರ್ಕ್ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಒಂದು ರೋಡ್ ಇತ್ತು, ಪ್ರಶ್ನೆ ಮಾಡಿದ್ಮೇಲೆ ಇನ್ನೊಂದು ರೋಡು, ಅದ್ರ ಮೇಲೇ ಈ ಕೋಟಿಂಗ್ ಬಿಟ್ಟಿದ್ರು ಅವರು. ಈ ಲೇಯರ್ನ ಬಿಟ್ಟಿದ್ರು, ಲೇಯರ್ ಬಿಟ್ಕೊಂಡೇ ಇವರು ಕೆಲಸ ಮಾಡ್ತಾ ಇರೋದು. ಇವಾಗ ಕೆಲಸ ಮಾಡಿ ಇವಾಗ ಬಿಲ್ ತೆಗ್ದಿದ್ರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ ಈ ಸಂಬಂಧಪಟ್ಟಂಥ ಒಂದು ಕೆಲಸನ ಇವಾಗ ಕಾರ್ಯಗತಗೊಳಿಸಿದ್ದಾರೆ. ತಪ್ಪು. ಬಿಲ್ ಬರೆದು ಪ್ರಶ್ನೆ ಮಾಡಿದಾಗ, ಹೋರಾಟಗಾರರು ಪ್ರಶ್ನೆ ಮಾಡಿದಾಗ ಈ ರೀತಿ ಬಿಲ್ ಹಾಕಿ ಕಳಪೆ ಕಾಮಗಾರಿ ಮಾಡಿ ಬಿಲ್ ತಿಂದು ಇವಾಗ ಈ ಕಾಲಕ್ಕೆ ಕೆಲಸ ಮಾಡ್ತಾರಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಮಾಡ್ತಾರೆ ಅಂತ. ಸ್ನೇಹಿತರೆ, PWDಯ ಕರ್ಮಕಾಂಡ ಇದು. ಶ್ರೀಧರ್ ಅವರು AE ಹಾಗೂ AEE ಆದಂಥ PWD ಇಲಾಖೆ ಸಂಬಂಧಪಟ್ಟದ್ದು. ಇವತ್ತು ಭಾನುವಾರ 3/5/2026 ಭಾನುವಾರ. ಇವತ್ತು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, AE ಅವರು AEE ಅವರು ಸೈಟ್ಗೆ ಬರದೆ ಕೆಲಸ ಮಾಡೋದು. ಸೈಟ್ ಬರ್ಬೇಕು ತಾನೆ, ಇಂಜಿನಿಯರ್ ಆದಾರಂಥವರು ಸೈಟ್ ಬರಬೇಕು. ಸೈಟ್ ಬರದೇ ಇದ್ದರೆ ಕೆಲಸ ಹೆಂಗೆ ಮಾಡಿಸ್ತೀರಾ ನೀವು? ಕರೆಕ್ಷನ್ ಅಂತೆ. ಕರೆಕ್ಷನ್ ಅಂದರೆ ನೀವು ಫಸ್ಟ್ ಬಿಲ್ ಬರೆದಾಗ ಇಷ್ಟು ಯಾಕೆ ಹಾಕಿರಲಿಲ್ಲ ನೀವು? ನೋಡಿ ಇವಾಗ ಕರೆಕ್ಷನ್ ಅಂತೆ. ಇದು ಕರೆಕ್ಷನ್. ಏನು ಕರೆಕ್ಷನಪ್ಪ? ಇವಾಗ 6 ಇಂಚು 12 ಇಂಚು ಹಾಕಬೇಕಾಗಿತ್ತು ಕರೆಕ್ಷನ್ ಇದು. ಹಾಂ ನೋಡಿ ಯಾವ ರೀತಿ. ಇವತ್ತು ಭಾನುವಾರ ಇದ್ರೂ ಕೆಲಸ ಮಾಡಿಸ್ತಾರೆ. ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ. ಭಾನುವಾರ ಸೈಟು ಈಜಿಟ್ ಬರ್ದಿದ್ರು ಅದು ಹೆಂಗೆ ಕೆಲಸ ಮಾಡ್ತಾರೆ ಇವರು ಇವಾಗ ನೋಡಿ. ಇವತ್ತು ಭಾನುವಾರ ಇದ್ರೂ AEE ಅವರಿಲ್ಲ, AE ಅವರಿಲ್ಲ. ಕೆಲಸ ಯಾವ ರೀತಿ ಮಾಡ್ತಾರೆ ನೋಡಿ. ಕರೆಕ್ಷನ್ ಅಂತೆ. ಕರೆಕ್ಷನು ಆಲ್ರೆಡಿ ಬಿಲ್ ತೊಗೊಂಡು ತಿಂದು ತೆಗಿದ್ದಾಯಿತು. ಬಿಲ್ ತೊಗೊಂಡು ತಿಂದು ತೆಗೆದ ಮೇಲೆ ಇವರು ಕರೆಕ್ಷನ್ ಅಂತೆ. ಯಾವ ರೀತಿ ಕರೆಕ್ಷನ್ ಅಪ್ಪ ಇದು ನಿಂದು? AE ಅವರೇ, ಯಾವ ರೀತಿ ಕರೆಕ್ಷನ್ ನಿಂದು? ಭಾನುವಾರ ಕೆಲಸ ಮಾಡ್ತೀಯಾ ನೀನು? ಎಷ್ಟು ಕಳಪೆ ಕಾಮಗಾರಿ ಮಾಡಿರಬೇಡ. ನಮ್ಮ ಗಮನಕ್ಕಿರೋದು ಒಂದು, ನಿನ್ನ ಇನ್ಚಾರ್ಜಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಎಷ್ಟು ನೀನು ಕಳಪೆ ಕಾಮಗಾರಿ ಮಾಡಿರಬೇಡ. ನೋಡಿ ಯಾವ ರೀತಿ ಕರೆಕ್ಷನ್ ಅಂತ. ಇದು ಕರೆಕ್ಷನ್ ಆದರೆ ನೀನು ಎಷ್ಟು ಲೆಂತು ನೀನು ಹಾಕ್ತೀಯಾ? ಕರೆಕ್ಷನ್ ಆಯಿತು ನೀನು ಹಾಕೇ ಇಲ್ಲ, ಬಿಲ್ ತೆಗ್ದಿದ್ದೆ. ಇವಾಗ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನೀನು ಬಿಲ್ಲು ಸ್ಟಾಪ್ ಮಾಡಿದ್ದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಅಲ್ಲ ನೀನು? ನೋಡು ನೀನು ವರ್ಕು. ಇದು ಕರೆಕ್ಷನ್ ಆಯಿತು ನೋಡಿ. PWD ಇಲಾಖೆಯವರು ಕಾಮಗಾರಿ ಮಾಡ್ದೇನೆ ಬಿಲ್ ತೆಗೆದಿದ್ರು. ನಾವಿವತ್ತು ಪ್ರಶ್ನೆ ಮಾಡಿದ್ದೀವಿ. ಪ್ರಶ್ನೆ ಮಾಡಿದ್ದಕ್ಕೆ ಇವಾಗ ಕಾಮಗಾರಿ ಮಾಡೋದಕ್ಕೆ ಬಂದಿದ್ದಾರೆ. ಯಾವ ರೀತಿ ಕಾಮಗಾರಿ ಮಾಡ್ತಾರಂದರೆ, ಇವರು ಮೊದಲು ಬಿಲ್ ತೆಗಿತಾರೆ. ಅವ್ಯವಹಾರನ ಯಾವ ರೀತಿ ಮಾಡೋದು, ಯಾವ ರೀತಿ ಬಿಲ್ ಬರಿಬೇಕು ಅನ್ನೋದನ್ನ ನೀವು PWD ಇಲಾಖೆಯವ್ರನ್ನ ನೋಡಿ ಕಲಿಬೇಕು. PWD ಇಲಾಖೆಯವರು ಯಾವ ರೀತಿ ಅಕ್ರಮ ವ್ಯವಹಾರಗಳನ್ನ ಎಸಗ್ತಾರಂದರೆ, ಅವರು AEE ಇರ್ಬೋದು. ಮನುವಡ್ಡರ್ ಅವರೇ ನೋಡಿ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ. ಶ್ರೀಧರ್ ಅವರೇ ನೋಡಿ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಗಿರೀಶ್ ದೇಸಾಯಿ ಅವರು PWD ಇಲಾಖೆ ಅಧಿಕಾರಿ ಆದಂಥ ಗಿರೀಶ್ ದೇಸಾಯಿ ಅವರೇ ಕಾರಣ ಇದಕ್ಕೆ. ಯಾಕಂದರೆ ಹೋರಾಟಗಾರರು ಪ್ರಶ್ನೆ ಮಾಡೋರು ಸರ್ಕಾರದ ಅನುದಾನದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಂದರೆ ನೀವು ತಪ್ಪು ಮಾಡಿದ್ದೀರ ಅಂತ ಅರ್ಥ. ನೀವು ತಪ್ಪು ಮಾಡಿಬಿಟ್ಟು ಇವಾಗ ಕಾಮಗಾರಿ ಅದನ್ನು ತನಿಖೆ ಹಂತದಲ್ಲಿ ಮುಚ್ಚಾಕ್ತೀನಿ, ನಾನು ಬರೋಷ್ಟರಲ್ಲಿ ಕಾಮಗಾರಿ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ಆದೇಶ ಆಗಿರ್ಬೋದು. ಯಾಕಂದರೆ
ನಾವಿವಾಗ ಹೋರಾಟಗಾರರು ಫೋನ್ ಮಾಡ್ತಾ ಇದ್ದೀವಿ. ಫೋನ್ ಮಾಡಿದ್ರೂ ಇಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರಿ ಬಂದಿಲ್ಲ. ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂದರೆ ನೀವು ತಪ್ಪು ಮಾಡಿದ್ದೀರಾ, ಅಳತೆ ಮಾಡಿಲ್ಲ, ಕಾಮಗಾರಿ ಆ್ಯಸ್ ಪರ್ ಎಸ್ಟಿಮೇಷನ್ ಪ್ರಕಾರ ನೀವು ವರ್ಕ್ ಮಾಡಿಲ್ಲ. ಬಿಲ್ ಯಾವ ರೀತಿ ಬರಿತೀರಿ ಅಂದರೆ ನೀವು MB ಯಾವ ರೀತಿ ಬರಿತೀರಿ ಅಂದರೆ ಗುತ್ತಿಗೆದಾರ ನಿಮ್ಮ ಸಂಬಂಧಿಕ ಅನ್ನೋ ರೀತಿ. ಅಂದರೆ ಕಮಿಷನ್ ಆಶೆಗಾಗಿ ನೀವು ಏನು ಬೇಕಾದರೂ ಕೆಲಸ ಮಾಡ್ತೀರಿ ಅಂತ ಅರ್ಥ. ನೋಡಿ, ಇವತ್ತು 4/5/2026 ಬಿಲ್ ಆಗಿರೋದು ಯಾವಾಗ ಗೊತ್ತಾ? ಹೋದ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಿಲ್ ಮಾಡ್ತಾರೆ, ಮೇ ತಿಂಗಳಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಅದು ಯಾವಾಗ ನಾವು ಪ್ರಶ್ನೆ ಮಾಡಿದಾಗ, ಪ್ರಶ್ನೆ ಮಾಡಿಲ್ಲ ಅಂದರೆ ಇಷ್ಟೇ ರೋಡು, ಪ್ರಶ್ನೆ ಮಾಡಿದ ಮೇಲೆ ಇಷ್ಟು ರೋಡು. ನೋಡಿ, ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ನಿಮ್ಮ ಫಂಡು ಯಾವ ರೀತಿ, ನಿಮ್ಮ ಸರ್ಕಾರದ ಅನುದಾನ ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ನಿಮ್ಮ ಹೆಸರನ್ನು ಕಪ್ಪು ಚಿಕ್ಕೆ ತರಬೇಕಂತ ಯಾವ ರೀತಿ ಇಲಾಖೆ, ನಿಮ್ಮ PWD ಇಲಾಖೆ ಅಧಿಕಾರಿಗಳು ಕಾರ್ಯವೈಖರಿ ನೋಡಿ. ಮನು ಒಡ್ಡರ್ ಅವ್ರನ್ನ ಕೂಡಲೇ ಅಮಾನತುಗೊಳಿಸಬೇಕು. ಕಾಮಗಾರಿ ಮಾಡದೇ ಇದ್ದರೂ ಸಹ ಸೆಕ್ಷನ್ ಆಫೀಸರ್ ಅಂತ ಶ್ರೀಧರ್ ಅವರೇ ಬಿಲ್ ಮಾಡಿದ್ದೀರಿ. ನಿಮ್ಮ ಮೇಲೆ ಯಾವಾಗ ಅಮಾನತ್ ಕ್ರಮ ಜರುಗಲೇಬೇಕು. ಅಮಾನತ್ ಕ್ರಮ ಜರುಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವು ಮಾಡಿದಂಥ ಅಕ್ರಮ ವ್ಯವಹಾರ ಮುಚ್ಚೋಗಲ್ಲ, ಆಯಿತಾ? ಸದ್ಯಕ್ಕೆ ಗಿರೀಶ್ ದೇಸಾಯಿ ಅವ್ರ ಮೇಲೆ AWL ಆದಂಥ ಗಿರೀಶ್ ದೇಸಾಯಿ ಅವ್ರಿಗೆ ಈ ಒಂದು ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನೀವು ಕ್ರಮ ಕೈಗೊಂಡು ಅಮಾನತುಗೊಳಿಸ್ತೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೆಸರಿಗೆ ಯಾವುದೇ ರೀತಿಯಂಥ ಕಪ್ಪು ಚಿಕ್ಕೆ ಬರದೇ ಇರೋ ನೋಡ್ಕೊತೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಇಲಾಖೆ ಮೇಲೆ ಒಂದು ಗೌರವ ಇಟ್ಕೊಂಡು ಈ ವಿಡಿಯೋ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮೇಲೆ ಅಧಿಕಾರಿಗಳು ಕ್ರಮ ಆಗಬೇಕು. ಒಂದು ವೇಳೆ ಕ್ರಮ ಆಗಿಲ್ಲ ಅಂದರೆ EE ಅವರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ನೇರ ಆರೋಪ.